ಬೆಂಗಳೂರಿನಲ್ಲಿ ಬ್ಯಾನ್ ಆಗಿದೆಯಾ ಜಾಹೀರಾತು ಹೋರ್ಡಿಂಗ್ಗಳು ಅನ್ನುವ ಪ್ರಶ್ನೆ ಪದೇ ಪದೇ ಕಾಡ್ತಾನೆ ಇರುತ್ತೆ. ಯಾಕೆಂದ್ರೆ ಒಂದ್ ಕಡೆ ಬ್ಯಾನ್ ಆದಂತ ಸಂದರ್ಭದಲ್ಲಿ ಇನ್ನೆಲ್ಲೋ ಒಂದ್ ಕಡೆ ಹಾಕಿರ್ತಾರೆ. ಸೊ ಹೀಗಾಗಿ ಬ್ಯಾನ್ ಆಗಿದೆಯಾ ಇಲ್ವಾ ಇದೇ ಒಂದು ಪ್ರಶ್ನೆ ಕಾಡುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಹೈಕೋರ್ಟ್ ಆದೇಶ ಮಾಡಿದ್ದಾದ್ರೂ ಏನು, ಇನ್ನ ಬಿಬಿಎಂಪಿ ಏನ್ ಪಾಲಿಸ್ತಾ ಇದೆ? ಅಕ್ರಮ ಹೋರ್ಡಿಂಗ್ ವಿರುದ್ಧ ಕೇಸ್ಗೆ ಸೂಚನೆಯನ್ನ ಕೂಡ ನೀಡಿತ್ತು ಹೈಕೋರ್ಟ್. ಆದ್ರೆ ಅದ್ಯಾವುದು ಕೂಡ ಪಾಲನೆ ಆಗ್ತಾನೆ ಇಲ್ಲ. ಜಾಹೀರಾತು ಏಜೆನ್ಸಿಗಳ ಲೈಸೆನ್ಸ್ ಕೂಡ ಬ್ಯಾನ್ ಆಗಿತ್ತು. ಏಜೆನ್ಸಿಗಳನ್ನ ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೂ ಕೂಡ ಸೂಚನೆಯನ್ನ ನೀಡಿತ್ತು ಹೈಕೋರ್ಟ್. ಆದ್ರೂ ಕೂಡ ಈ ಒಂದು ಆದೇಶದ ನಡುವೆನೂ ರಾಜಾರೋಷವಾಗಿ ಅಕ್ರಮ ಜಾಹೀರಾತುಗಳು ಎದ್ದೆದ್ದು ಎಲ್ಲಾ ಕಡೆನೂ ಕಾಣಿಸ್ತಾ ಇದಾವೆ. ಅದರಲ್ಲೂ ಪ್ರಮುಖವಾಗಿ ಹೆಬ್ಬಾಳ ಫ್ಲೈಓವರ್ ಬಳಿ ಬೃಹತ್ ಜಾಹೀರಾತು ಹೋರ್ಡಿಂಗ್ಗಳನ್ನ ಹಾಕಲಾಗಿದೆ. ಬ್ಯಾನ್ ಆಗಿದ್ರೂ ಕೂಡ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳು ತಲೆ ಎತ್ತಿದ್ದಾದ್ರೂ ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ ಇದೆ. ಹೋರ್ಡಿಂಗ್ ತೆಗೆಯೋದಕ್ಕೆ ಜಾಹೀರಾತು ಕಮಿಷನರ್ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಇಲ್ಲಿ ಮೇಯರ್ ಫೋನ್ ಮಾಡಿದ್ರು ಕೂಡ ಹೋರ್ಡಿಂಗ್ ತೆರವುಗೊಳಿಸ್ತಾ ಇಲ್ವಂತೆ. ಮೇಯರೇ ಸ್ವತಃ ಫೋನ್ ಮಾಡಿ ಆ ಹೋರ್ಡಿಂಗ್ ಅನ್ನ ತೆರವು ಮಾಡಿ ಅಂದ್ರೂ ಕೂಡ ತೆರವು ಮಾಡ್ತಾ ಇಲ್ಲ. ಕಮಿಷನರ್ ಆದೇಶವನ್ನ ಮಾಡಿದ್ರು ಕೂಡ ತೆಗಿತಾ ಇಲ್ಲ. ಯಾಕೆ ಅನ್ನುವ ಪ್ರಶ್ನೆ ಇದೆ. ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ನಿಮಗೂ ಕೂಡ ಗೊತ್ತಿರುತ್ತೆ. ಇಲ್ಲಿ ಕೆಲವೊಂದು ಸಲ ಕಮಿಟ್ ಆಗ್ಬಿಟ್ಟಿರ್ತಾರೆ ಅಥವಾ ಕಮಿಷನ್ ಇವೆಲ್ಲವೂ ಆದಂತಹ ಸಂದರ್ಭದಲ್ಲಿ ಬಗ್ಲೇಬೇಕಾಗುತ್ತಲ್ಲ. ಜಾಹೀರಾತು ಕಮಿಷನರ್ ವೆಂಕಟೇಶ್ ಮೇಲೆ ಈಗ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಇನ್ನು ಒಂದ್ ಕಡೆ ಇಲ್ಲಿ ಹೋರ್ಡಿಂಗ್ಸ್ ಹಿಂದಿದ್ಯಾ ರಾಜಕೀಯ ಲಾಬಿ ಒತ್ತಡ ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಎಲ್ಲಂದ್ರಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಗಳನ್ನ ಹಾಕಿರುವಂತದ್ದು ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಿನ ಸೌಂದರ್ಯಕ್ಕೆ ಇವೆಲ್ಲವೂ ಕೂಡ ಮಾರಕ. ಸೊ ಹೀಗಾಗಿ ಇದ್ಯಾವುದು ಬೇಡ ತೆಗೆದಾಕ್ಬಿಡಿ ಅಂತ ಸೂಚನೆಯನ್ನ ಕೊಟ್ಟಿರುವಂತದ್ದು, ಆದೇಶವನ್ನ ಕೂಡ ಕೊಟ್ಟಿದೆ. ಅದಾದ್ಮೇಲೂ ಹೋರ್ಡಿಂಗ್ಗಳು ಬರ್ತವೆ ಅಂದ್ರೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಬ್ಯಾನ್ ಮೂಡಿಸುವಂತ ಎದೆಗಾರಿಕೆ ಯಾರಿಗೂ ಇಲ್ವಾ, ಬ್ಯಾನ್ ಮಾಡಿಸುವಂತ ಎದೆಗಾರಿಕೆ ಯಾರಿಗೂ ಇಲ್ವಾ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಎದ್ದೇಳ್ತಾ ಇದೆ. ಅಸಹಾಯಕರಾಗಿ ಮೇಯರ್ ಗೌತಮ್ ಕುಮಾರ್ ಅವರ ಆದೇಶವನ್ನ, ಅವರ ಸೂಚನೆಯನ್ನ ಕೂಡ ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಗೌತಮ್ ಕುಮಾರ್ ಜೈನ್ ಅವರಿಗೆ ಎಷ್ಟು ಇವರು ವ್ಯಾಲ್ಯೂ ಅನ್ನ ಕೊಡ್ತಾ ಇದ್ದಾರೆ, ಅವರ ಮಾತಿಗೆ ಮನ್ನಣೆ ಇದೆ ಅನ್ನೋದು ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವ್ ಹೇಳ್ತಾ ಇರೋದು ಬೆಂಗಳೂರು ನಗರ ಅಷ್ಟೇ ಅಲ್ಲ, ಹೊರಭಾಗದಲ್ಲೂ ಕೂಡ ಹೋರ್ಡಿಂಗ್ಗಳು ರಾರಾಜಿಸ್ತಾ ಇದ್ದಾವೆ. ಬೆಂಗಳೂರು ಹೊರಭಾಗದಲ್ಲೂ ಕೂಡ ಹೋರ್ಡಿಂಗ್ಸ್ ಗಳ ಭರಾಟೆ ಜೋರಾಗೇ ಇದೆ. ಎತ್ತ ನೋಡಿದ್ರು ಕೂಡ ಅನಧಿಕೃತ ಜಾಹೀರಾತು ಬೋರ್ಡ್ಗಳು ಕಾಣಿಸ್ತಾ ಇರುವಂತದ್ದು. ಅದು ಚಿಕ್ಕ ಪುಟ್ಟ ಬೋರ್ಡ್ಗಳಲ್ಲ, ದೊಡ್ಡ ದೊಡ್ಡ ಬ್ಯಾನರ್ಗಳು. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಅಂದ್ರೆ ಏನೇ ಬ್ಯಾನ್ ಮಾಡಿದ್ರು ಕೂಡ ನಾವಂತೂ ಕೇರ್ ಮಾಡಲ್ಲ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಮೇಯರ್ ಸೂಚನೆ ಕೊಟ್ಟರು ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಯಾರ್ಯಾರು ಇವರ ಮೇಲೆ ಒತ್ತಡವನ್ನ ಹಾಕ್ಸ್ಬಿಟ್ಟು ಆ ಒಂದು ಬ್ಯಾನರ್ ಗಳನ್ನ ಹೋರ್ಡಿಂಗ್ಸ್ ಗಳನ್ನ ಹಾಕ್ಸಿದ್ದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆನೇ ತಿಳಿಬೇಕಾಗಿರುವಂತದ್ದು. ಇನ್ನು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಆಗಿರ್ಬೋದು, ಸರ್ಜಾಪುರ, ಚಂದಾಪುರ ವಿಪಥ ರಸ್ತೆಗಳಲ್ಲಿ ಜಾಹೀರಾತು ಬೋರ್ಡ್ಗಳು ಕಟೌಟ್ಗಳದ್ದೇ ಅಬ್ಬರ. ಅಲ್ಲಿ ವಾಹನ ಸವಾರರ ಪ್ರಾಣ ತೆಗೆಯೋದಕ್ಕೆ ಕಾಯ್ತಾ ಇದ್ದಾವೆ ಎಲ್ಲಾದ್ರೂ. ಯಾಕೆಂದ್ರೆ ಅವೆಲ್ಲವೂ ಕೂಡ ಹಳೇ ಹೋರ್ಡಿಂಗ್ಗಳು, ಜಾಹೀರಾತು ಫಲಕಗಳು ಇರುವಂತದ್ದು. ಎಲ್ಲಾದ್ರೂ ಸಡನ್ ಆಗಿ ಬಿದ್ರೆ ಯಾರ ಗತಿ ಏನಾಗುತ್ತೋ ದೇವ್ರಿಗೆ ಗೊತ್ತು. ಪಕ್ಷದ ನಾಯಕರು ನನ್ನ ಚೇಂಬರ್ಗೆ ಬಂದು ಗಲಾಟೆ ಮಾಡಿದಂಥದ್ದು ಹಾಗೂ ಆ ಹೋರ್ಡಿಂಗ್ನ ಚಿತ್ರಗಳನ್ನು ತೋರಿಸಿದಂತೂ ಆಗಿದೆ. ತಕ್ಷಣವೇ ನಾನು ವಿಶೇಷ ಆಯುಕ್ತರು ಅಡ್ವರ್ಟೈಸ್ಮೆಂಟು ಅವ್ರಿಗೆ ನಾನು ಮಾತಾಡಿದ್ದೀನಿ. ಅವರು ಹೋರ್ಡಿಂಗ್ ನಾನು ತೆಗಿತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇವಾಗ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಎಲ್ಲ ಸ್ಟ್ರಕ್ಚರ್ಸ್ನೂ ತೆಗಿಬೇಕಂತ ಹೇಳಿದ್ದಾರೆ. ಸೆಕ್ಷನ್ 321 ಪ್ರಕಾರ ಎಲ್ಲ ನೋಟಿಸ್ ಕೊಟ್ಟು ಅದೊಂದು ಸ್ಟ್ರಕ್ಚರು ಪಬ್ಲಿಕ್ ಪ್ಲೇಸಲ್ಲಿ ಅದು ಸೇಫ್ಟಿ ಇದೆ ಇಲ್ಲ ಅದನ್ನ ನೋಡಿ ಎಲ್ಲ ಸ್ಟ್ರಕ್ಚರ್ಸ್ ತೆಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಇಲ್ಲಿಗಲ್ ಸ್ಟ್ರಕ್ಚರ್ಸ್ ಇರೋದು. ಯಾಕಂದರೆ ಯಾವುದಕ್ಕೂ ನಮ್ಮ ಇಂಜಿನಿಯರ್ಸು ಅದರ ಸ್ಟ್ರಕ್ಚರಲ್ ಡ್ರಾಯಿಂಗ್ಸು, ಸ್ಟ್ರಕ್ಚರಲ್ ಸ್ಟ್ರೆಂತ್ನ ಯಾರೂ ಇನ್ನೂ ಅಪ್ರೂವ್ ಮಾಡಿಲ್ಲ. ಸೊ ಯಾವಾಗಾದರೂ ಗಾಳಿ ಬಂದು ಏನಾದರೂ ಅನಾಹುತ ಆದರೆ ನಾವು ಮಹಾನಗರ ಪಾಲಿಕೆನೇ ಕಾರಣ ಆಗ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲ ಸ್ಟ್ರಕ್ಚರ್ಸು, ಎಲ್ಲ ಹೋರ್ಡಿಂಗ್ಸ್ ತೆಗಿಬೇಕಂತ ಒಂದು
ದೃಢ ನಿರ್ಧಾರ ನಾವು ಆಯುಕ್ತರು ನಾವೆಲ್ಲ ತಗೊಂಡಿದ್ದೀವಿ. ನಿಮ್ಮ ವಿರೋಧ ಪಕ್ಷ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೆಬ್ಬಾಳ ಬ್ರಿಡ್ಜ್ ಹತ್ರ ಒಂದು ಹೋರ್ಡಿಂಗ್ನ ಹಾಕ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ನೆನ್ನೆ. ಕೂಡಲೇ ನಾನು ನೆನ್ನೆನೇ ಮಹಾಪೌರಿಗೂ ತಿಳಿಸಿದೆ, ಮತ್ತು ಅಡ್ವರ್ಟೈಸ್ಮೆಂಟ್ JC ವೆಂಕಟೇಶ್ ಅವ್ರಿಗೂ ತಿಳಿಸಿ, ನೋಡಪ್ಪ ಇದು ಹಿಂಗೆ ಆಗಿದೆ, ಇದು ಆಗಬಾರ್ದು, ಕೂಡಲೇ ತೆಗೀರಿ, ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇದು ಈ ಕ್ಷಣವರೆಗೂ ನಮ್ಮ ಅಧಿಕಾರಿಗಳು ಅದು ತೆಗೆದಿಲ್ಲ ಅಂತ ಎಲ್ಲ ನನಗೆ ಮಾಹಿತಿ ಬಂತು. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಮಾಡೋರು ಶಾಮೀಲಾಗಿದ್ದಾರಾ, ಅದರ ಮೇಲೆ ಪ್ರಶ್ನೆ ಇದೆ. ಹೈಕೋರ್ಟು ಈಗ ಆಲ್ರೆಡಿ ನಿಷೇಧ ಮಾಡಿದೆ. ಇಡೀ ಬೆಂಗಳೂರಲ್ಲಿ ಎಲ್ಲೂ ನಾವು ಅಡ್ವರ್ಟೈಸ್ಮೆಂಟ್ಗೆ ಅವಕಾಶ ಕೊಟ್ಟಿಲ್ಲ. ಇನ್ನು ಯಾವುದೇ ಥರ ತೀರ್ಮಾನನಾಗಿಲ್ಲ. PPP ಮಾಡಲಿಗೂ ಅವಕಾಶ ಇಲ್ಲ. ಇಮಿಡಿಯೇಟ್ಲಾಗೆ ಅದು ತೆಗಿಸ್ಬೇಕು ಅಂತ ನಾನು ತಿರ್ಗಾ ಇನ್ನೊಂದು ಮತ್ತೆ JCಗೆ ಹೇಳ್ತೇನೆ. ಇನ್ನು ಅಕ್ರಮ ಹೋರ್ಡಿಂಗ್ ಬಗ್ಗೆ ಸಾರ್ವಜನಿಕರು ಏನಂತಾರೆ ಅಂತ ನೀವೇ ಕೇಳಿ. BBMP ಲಿಮಿಟ್ಸ್ ಅಲ್ಲಿ ಯಾವ್ದು ಬ್ಯಾನ್ ಆಗಿದೆ ಅದು ನಮ್ಮ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಬೇಡ ಅಂತ ನಮ್ಮ ಡಿಮ್ಯಾಂಡ್. ಬಿಕಾಸ್ ಅದು ಸೀರಿಯಸ್ ಸೇಫ್ಟಿ ಇಶ್ಯೂಸ್. ಆಕ್ಚುಲಿ ತುಂಬಾ ತತ್ವ ಆಗಿ ತುಂಬಾ ಸ್ಪೇಸ್ 10 ಮೀಟರ್ ಅಲ್ಲಿ ಬರ್ತಾ ಇದೆ ಈ ತರ ಪ್ಯಾನಲ್ಸ್ ಗಳು. ಇದು ಇಲ್ಲೀಗಲ್ ಆಗಿ ಬರ್ತಾ ಇದೆ. ಅದೇ ನಮ್ ಕನ್ಸರ್ನ್. ವಾಟ್ ಇಸ್ ಯಾವ್ದು BBMP ಲಿಮಿಟ್ಸ್ ಅಲ್ಲಿ ಇಲ್ಲೋ ಅದು ನಮ್ಗೆ ಬೇಡ ಅಂತ ನಮ್ ಡಿಮ್ಯಾಂಡ್. ರೋಡ್ 4 ಲೇನ್ ಆದ ತಕ್ಷಣ ಡಿವೈಡರ್ ಬಂದ್ಬಿಡುತ್ತೆ. ಡಿವೈಡರ್ ಬಂದ ತಕ್ಷಣ ರೋಡ್ದು ಆಕ್ಸೆಸರೀಸ್ ಅಂದ್ರೆ ಅದ್ರದ್ದು ಫುಟ್ಪಾತ್, ಅದ್ರದ್ದು ಸ್ಟ್ರೀಟ್ ಲೈಟ್ ಅದೆಲ್ಲ ಬರೋ ಮುಂಚೆನೆ ಅಡ್ವರ್ಟೈಸ್ಮೆಂಟ್ ಪ್ಯಾನಲ್ಸ್ ಬರ್ತಾ ಇದೆ. ಇದು ನಾವು 2017 ಇಂದ ಆಬ್ಜೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಬೇಕಾಗಿರೋದು ಸೇಫ್ ರೋಡ್ಸ್ಗೆ ಡಿವೈಡರ್ ಮೇಲೆ ಪ್ಲಾಂಟೇಶನ್ ಮಾಡಬೇಕು. ನೋಡಿದ್ರಲ್ಲ ಸಾರ್ವಜನಿಕರ ಆಕ್ರೋಶವನ್ನ. ಇಷ್ಟೆಲ್ಲ ಆದ್ರೂ ಕೂಡ ಯಾವ ಕಾರಣಕ್ಕೋಸ್ಕರ ಈ ಒಂದು ಹೋರ್ಡಿಂಗ್ ಗಳನ್ನ ತೆಗಿತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಇದು